ಮೌನಿ ಅಮಾವಾಸ್ಯೆಯಂದು ತಪ್ಪದೆ ಈ ರೀತಿ ಸ್ನಾನ ಮಾಡಿ ನಿಮ್ಮ ಪಾಪಗಳೆಲ್ಲ ಕಳೆಯುತ್ತೆ. ಮೌನಿ ಅಮಾವಾಸ್ಯೆಯ ದಿನದಂದು 5 ಬಗೆಯ ಸ್ನಾನ ಮಾಡುವುದರಿಂದ ನಿಮ್ಮ ಎಲ್ಲ ಕೆಲಸಗಳು ಯಶಸ್ವಿಯಾಗುತ್ತವೆ. ನೀವು ಎಲ್ಲ ದೇವರುಗಳ, ದೇವತೆಗಳು ಹಾಗೂ ಪೂರ್ವಜರುಗಳ ಆಶೀರ್ವಾದವನ್ನು ಪಡೆಯುತ್ತೀರಿ. ಪವಿತ್ರ ಮೌನಿ ಅಮಾವಾಸ್ಯೆ ನಾಳೆ ಅಂದರೆ ಜನವರಿ 29ರ ಬುಧವಾರ ಬರುತ್ತದೆ. ಈ ಸಂದರ್ಭದಲ್ಲಿ ಗಂಗಾ, ಯಮುನಾ ಮತ್ತು ಸರಸ್ವತಿ ಸಂಗಮದಲ್ಲಿ ಪವಿತ್ರ ಸ್ನಾನ ಮಾಡಲು ಕೋಟ್ಯಾಂತರ ಜನರು ಉತ್ತರ ಭಾರತದ ಪ್ರಯಾಗ್ರಾಜ್ಗೆ ಹೋಗುತ್ತಾರೆ. ಮೌನಿ ಅಮಾವಾಸ್ಯೆಯ ದಿನದಂದು ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡುವುದು, ತದನಂತರ ದಾನ ಮಾಡುವುದರಿಂದ ಅದೃಷ್ಟ ಪ್ರಾಪ್ತಿಯಾಗುತ್ತದೆ. ಮೌನಿ ಅಮಾವಾಸ್ಯೆಯಂದು ಮಹಾಕುಂಭದ 2ನೇ ಅಮೃತ ಸ್ನಾನವು ನಡೆಯಲಿದೆ. ಮೌನಿ ಅಮಾವಾಸ್ಯೆಯಂದು 5 ರೀತಿಯಲ್ಲಿ ಸ್ನಾನ ಮಾಡುವುದು ವಿಶೇಷ ಮಹತ್ವದ್ದಾಗಿದೆ. ಮೌನಿ ಅಮಾವಾಸ್ಯೆಯಂದು ಸ್ನಾನ ಮಾಡುವಾಗ ಈ 5 ಬಗೆಯ ಸ್ನಾನ ಮಾಡುವುದರಿಂದ ಆಗುವ ಪ್ರಾಮುಖ್ಯತೆ ಮತ್ತು ಪ್ರಯೋಜನಗಳನ್ನು ತಿಳಿದುಕೊಳ್ಳೋಣ ಬನ್ನಿ. ಮೌನಿ ಅಮಾವಾಸ್ಯೆಯಂದು 5 ಸ್ನಾನ ಮಾಡುವುದು ಹೇಗೆ? ಮೌನಿ ಅಮಾವಾಸ್ಯೆ ಸ್ನಾನದ ಅತಿ ದೊಡ್ಡ ಹಬ್ಬ. ಈ ದಿನ ನಾವು ಪವಿತ್ರ ನದಿಗಳಲ್ಲಿ 5 ಸ್ನಾನ ಮಾಡಬೇಕು. ಇದರಿಂದ ನಮಗೆ ಹಲವು ರೀತಿಯ ಪ್ರಯೋಜನಗಳು ದೊರೆಯುತ್ತದೆ. ಅದು ಏನು ಎಂಬುದರ ಬಗ್ಗೆ ಇಲ್ಲಿದೆ ಸಂಪೂರ್ಣ ಮಾಹಿತಿ. ಮೊದಲ ಸ್ನಾನ. ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡುವಾಗ ಮೊದಲ ಬಾರಿಗೆ ಪೂರ್ವಾಭಿಮುಖವಾಗಿ ಸ್ನಾನ ಮಾಡಿ. ಅಂದರೆ ನೀವು ಸ್ನಾನ ಮಾಡಲು ಹೋದಾಗ ಮೊದಲು ನಿಮ್ಮ ಮುಖವನ್ನು ಪೂರ್ವಕ್ಕೆ ತಿರುಗಿಸಿ. ಸ್ನಾನ ಮಾಡುವ ಮೊದಲು ನೀವು ನದಿ ಮತ್ತು ನೀರಿನ ದೇವರಿಗೆ ನಮಸ್ಕರಿಸಬೇಕು. 2ನೇ ಸ್ನಾನ. ಅದೇ ಭಂಗಿಯಲ್ಲಿ ಮತ್ತೊಂದು ಸ್ನಾನ ಮಾಡಿ. ಅಂದರೆ ನೀವು ಪೂರ್ವಾಭಿಮುಖವಾಗಿದ್ದಾಗ ಮಾತ್ರ ಮತ್ತೊಂದು ಸ್ನಾನ ಮಾಡುವುದರಿಂದ ನಿಮ್ಮ ಕುಲದೇವತೆಗಳು ಮತ್ತು ಅಪೇಕ್ಷಣೀಯ ದೇವತೆಗಳ ಆಶೀರ್ವಾದ ಸಿಗುತ್ತದೆ. 3ನೇ ಸ್ನಾನ. 3ನೇ ಸ್ನಾನದಲ್ಲಿ ನೀವು ಉತ್ತರಕ್ಕೆ ಮುಖ ಮಾಡಬೇಕಾಗುತ್ತದೆ. ಉತ್ತರಾಭಿಮುಖವಾಗಿ 3ನೇ ಸ್ನಾನ ಮಾಡುವ ಮೂಲಕ ನೀವು ಶಿವ, ಮಾತಾ ಪಾರ್ವತಿ, ಎಲ್ಲ ಸಪ್ತ ಋಷಿಗಳು ಮತ್ತು ಗುರುಗಳ ಆಶೀರ್ವಾದವನ್ನು ಪಡೆಯುತ್ತೀರಿ. 4ನೇ ಸ್ನಾನ. ನಂತರದ ನೀವು ಪಶ್ಚಿಮಕ್ಕೆ ಮುಖ ಮಾಡಿ 4ನೇ ಸ್ನಾನ ಮಾಡಬೇಕು. ಈ ಸ್ನಾನದಿಂದಾಗಿ ನೀವು ಕಿನ್ನರರು, ಯಕ್ಷರು, ಗುರುಗಳು ಮುಂತಾದ ಎಲ್ಲ ವರ್ಷಗಳ ಮತ್ತು 33 ಕೋಟಿ ದೇವರು ಮತ್ತು ದೇವತೆಗಳ ಆಶೀರ್ವಾದವನ್ನು ಪಡೆಯುತ್ತೀರಿ. 5ನೇ ಸ್ನಾನ. ಅಂತಿಮವಾಗಿ ದಕ್ಷಿಣಕ್ಕೆ ಮುಖ ಮಾಡಿ 5ನೇ ಸ್ನಾನವನ್ನು ಮಾಡಬೇಕು. ನಮ್ಮ ಎಲ್ಲ ಪೂರ್ವಜರ ಮೋಕ್ಷಕ್ಕಾಗಿ ಮತ್ತು ನಮ್ಮ ಪೂರ್ವಜರ ಕಲ್ಯಾಣಕ್ಕಾಗಿ ಇದನ್ನು ಶುಭವೆಂದು ಪರಿಗಣಿಸಲಾಗುತ್ತದೆ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.